ಸರ್ ಶ್ರೀ ಮಲೆಮಹದೇಶ್ವರ ಕಾರ್ಲಿಂಗ್ಸ್ ನಮ್ಮ ಹೆಸರು ಆದರ್ಶ್ ಅಂತ. ಓಕೆ. ನಮ್ದು ಆಲೆ ಇದು ಸ್ಟಾರ್ಟ್ ಮಾಡಿ ಆಲೆ 7-8 ವರ್ಷ ಆಯ್ತಾ ಬಂತು. ಹ್ಮ್. ಇವಾಗ ನಮ್ಮ ಹತ್ರ ಎಲ್ಲಾ ತರ ಗಾಡಿಗಳು ಅವೈಲೇಬಲ್ ಆಗಿ ಸಿಗ್ತವೆ ಸರ್ ಇವತ್ತು ನಮ್ಮ ಹತ್ರ. ಲೊಕೇಶನ್ ಬಂದು ಪೀಣ್ಯ ಸೆಕೆಂಡ್ ಸ್ಟೇಜ್ ಶಾಂಭವಿ ನಗರ JW ಸರ್ಕಲ್ 5ನೇ ಕ್ರಾಸ್ 3ನೇ ಮೇನ್ ರೋಡ್. ಇಲ್ಲಿ ನಾವು ನಮ್ದು 2 ಆಫೀಸ್ ಇರೋದು. ಇದೊಂದು ಇಲ್ಲಿಂದ ಒಂದು 300 ಮೀಟರ್ ಒಂದು ಇನ್ನೊಂದು ಇರೋದು. ಟೋಟಲ್ ನಮ್ಮ ಹತ್ರ ಎಲ್ಲ ಒಂದು 20-25 ಗಾಡಿಗಳು ಇದಾವೆ. ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ, ಎಲ್ಲ ಎನಿ ಟೈಮ್ ಇದ್ದೇ ಇರ್ತದೆ ಸರ್ ನಮ್ಮ ಹತ್ರ. ಆಲ್ರೆಡಿ ನೀವು ವಿಡಿಯೋ ನೋಡಿರ್ಬೋದು. ಹೌದು. ಎಷ್ಟು ಹಾಲಿದೆ ಒಂದು 5-6 ಟೈಮ್ ಆಲ್ರೆಡಿ ನಾನು ನೋಡಿರ್ತೀರಾ. ಮತ್ತೆ ಎಲ್ಲ ಯಾರ್ಯಾರು ಗಾಡಿ ತಗೋಗಿರ್ತಾರ, ಮತ್ತೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರು ಗಾಡಿ ಕೊಡೋರು ಇದ್ರು ತಗೊಳ್ಳೋರು ಇದ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ, ಒಳ್ಳೆ ಪ್ರೈಸ್ ಗಾಡಿಗಳನ್ನ ತಗೊಳ್ತೀವಿ. ಆಲ್ ಓವರ್ ಕರ್ನಾಟಕ ಲೋನು ಮಾಡ್ಕೊಡ್ತೀವಿ ಎಲ್ ಬೇಕಾದ್ರೂ. ಸರ್ ಗಾಡಿ ಎಕ್ಸ್ಚೇಂಜ್ ಇದೆಯಾ? ಎಕ್ಸ್ಚೇಂಜ್ ಅವ್ರ ಗಾಡಿಗಳು ಕೊಟ್ಟು ಬೇಕಾದ್ರೆ ನಿಮ್ ಗಾಡಿ ತಗೊಂಡು ಹೋಗ್ಬೋದು. ಹೌದು. ವೈಟ್ ಬೋರ್ಡ್ ಇಲ್ಲ, ಕಮರ್ಷಿಯಲ್ ವೆಹಿಕಲ್ ಮಾತ್ರ. ಕಮರ್ಷಿಯಲ್ CNG ಪೆಟ್ರೋಲ್ ಎರ್ಟಿಗಾ ಎನಿ1 ಎಲ್ಲಾ ಗಾಡಿನೂ ಪರ್ಚೇಸ್ ಮಾಡ್ತೀವಿ, ಎಲ್ಲಾ ಗಾಡಿನೂ ಕೊಡ್ತೀವಿ. ಎಲ್ಲ 15ರಿಂದ 24-25 ಗಂಟೆನೂ ಗಾಡಿಗಳು ತಗೊಳ್ತೀವಿ, ಕೊಡ್ತೀವಿ. ಸರ್ ಲೋನ್ ಪ್ರೊಸೆಸ್ ನೋಡೋದಾದ್ರೆ ಸರ್ ಸ್ವಂತ ಮನೆ ಶ್ಯೂರಿಟಿ ಇರಬೇಕು, ಸಿವಿಲ್ ಇರಬೇಕು. ಇತ್ತು ಅಂದ್ರೆ 100% ಲೋನ್ ಆಗೇ ಆಗುತ್ತೆ. 650 680 ಸಿವಿಲ್ ಮಿನಿಮಮ್ ಅಷ್ಟಾದ್ರೂ ಇರಬೇಕು. ಸರ್ ವಿಡಿಯೋದಲ್ಲಿ ನೀವು ಪ್ರೈಸ್ ಹೇಳಿರ್ತೀರ, ಅದ್ರೇನಾದ್ರು ಸ್ವಲ್ಪ ನೆಗೋಸಿಯೇಷನ್ ಆಗುತ್ತಾ? ಸರ್ ಎಲ್ಲಾ ಗಾಡಿಗೂ ನೆಗೋಷಿಯಬಲ್ ಇದ್ದೇ ಇದೆ, ಯಾವ್ದು ಫಿಕ್ಸ್ ರೇಟ್ ಯಾವ ಇಲ್ಲ. ಮತ್ತೆ ನಿಮ್ಗೆ ಯಾರ ಗಾಡಿ ಚೆಕ್ ಮಾಡ್ಸ್ಕೋಬೇಕು, ಮೆಕ್ಯಾನಿಕ್ ಜೊತೆಲೆ ಕರ್ಕೊಂಡು ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡ್ಸ್ಕೊಂಡ್ ಬೇಕಾದ್ರೆ ತಗೋಬಹುದು. ಹೌದು ಸರ್. ಟೆಸ್ಟ್ ಡ್ರೈವ್ ಎಲ್ಲ ಕೊಡ್ತೀರಾ ಸರ್? ಅವಕಾಶ ಇದೆ? ಕೊಡ್ತೀನಿ ಸರ್. ಬೇಕಾದ್ರೆ 2-3 ಕಿಲೋಮೀಟರ್ ಗಾಡಿ ಓಡಿಸ್ತೀವಿ. ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಶ್ರೀ ಮಲೆ ಮಹದೇಶ್ವರ ಕಾರ್ಲಿಂಗ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎಲ್ಲೋ ಬೋರ್ಡ್ಗಳು ಗಾಡಿಗಳು ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಾನು ಸುಮಾರು ಒಂದು 3-4 ತಿಂಗಳಿಂದ ಗಾಡಿಗಳು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲಾನು ಕೂಡ ಅವಾಗ ಸ್ಟಾಕ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರತಿ ಸರಿನೂ ಬನ್ನಿ ವಿಡಿಯೋ ಮಾಡೋಣ ಅಂತ ಇರ್ತಾರೆ ಸಾರು. ಸೊ ಅದಕ್ಕೋಸ್ಕರ ಇವತ್ತು ಮತ್ತೆ ಬಂದಿದ್ದೀನಿ. ಇವತ್ತೊಂದು 20-25 ಗಾಡಿಗಳಿದೆ. ಸೊ ಎಲ್ಲಾನು ಕೂಡ ನಿಮಗೆ ಎಲ್ಲೋ ಬೋರ್ಡ್ ಅಲ್ಲಿ ಸಿಗುತ್ತೆ. ಎಲ್ಲಾ ತರ ವೆರೈಟಿ ಗಾಡಿಗಳು ಇಲ್ಲಿ ನಿಮಗೆ ಎಲ್ಲೋ ಬೋರ್ಡ್ ಅಲ್ಲಿ ಸಿಗುತ್ತೆ. ಸೊ ಇಲ್ಲಿರೋ ಗಾಡಿಗಳು ಬಿಟ್ಟು ಬೇರೆ ಯಾವ್ದು ರಿಕ್ವೈರ್ಮೆಂಟ್ ಇದ್ರು ಅದನ್ನು ಕೂಡ ತರಿಸ್ಕೊಡ್ತೀರಲ್ಲ ಸರ್? ಓಕೆ ಸ್ನೇಹಿತರೆ, ನಮ್ಮ ಹತ್ರ ಇಲ್ಲ ಅಂದ್ರೂ ವೆಯ್ಟ್ ಮಾಡೋದಕ್ಕೆ ಅವರು ಇದಿರ್ಬೇಕಷ್ಟೇ. ಗಾಡಿ ತರ್ಸ್ಕೊಡೋದಂತೂ ಪಕ್ಕ. ಈಗ ಸುಮಾರು ಜನ ಏನ್ ಮಾಡ್ತಾರೆ ಗೊತ್ತಾ, ಬರ್ತಾರೆ ಅಣ್ಣ ಗಾಡಿ ಒಂದ್ 5 ನಿಮಿಷ ಬತ್ತಂದ್ರ ಪುಸ್ತಕ ಅಂತ ಹೋಗ್ಬಿಡೋದು. ಹಂಗ್ ಮಾಡಿದ್ರೆ ನಾವು ಡ್ಯೂಟಿ ಮಾಡಕ್ಕಾಗಲ್ಲ. ಇರೋದು ಓಪನ್ ಪಿಕ್ಚರ್ ಹೇಳ್ಬಿಡ್ತೀವಿ. ವೆಯ್ಟ್ ಮಾಡ್ತೀನಿ ಅಂದ್ರೆ ನಾನು ಗಾಡಿ ತರಿಸಬಹುದು. ಓಕೆ ಸ್ನೇಹಿತರೆ, ಇನ್ನ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಎಲ್ಲ ಡೀಟೇಲ್ಸ್ ಕೂಡ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ಆಮೇಲೆ ಮಾಮೂಲಿ ಏನಾಯ್ತು 10,000 ಕಿಲೋಮೀಟರ್ ಗ್ಯಾರಂಟಿ ಇರುತ್ತೆ ಸರ್. ಓಕೆ ಸ್ನೇಹಿತರೆ, ಇಲ್ಲಿ ಪ್ರತಿ ಗಾಡಿಗೂ ಕೂಡ ನೀವು ಯಾವಾಗ ಗಾಡಿ ತಗೋತೀರಾ ಅವಾಗಿಂದ ರೀಡಿಂಗ್ ನ ಲೆಕ್ಕ ಹಾಕೊಳ್ಳಿ. ಅಲ್ಲಿಂದ 10,000 ಕಿಲೋಮೀಟರ್ ವರೆಗೂ ಇಂಜಿನ್ ಗ್ಯಾರಂಟಿ ಸಿಗುತ್ತೆ. ಸೊ ಎಲ್ಲೋ ಬೋರ್ಡ್ ಅಲ್ಲಿ ಯಾರು ಈ ತರ ಗ್ಯಾರಂಟಿ ಕೊಡಲ್ಲ. ಇಲ್ಲಿ ನಮ್ಮ ಶ್ರೀ ಮಲೆ ಮಹದೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಮಾತ್ರ ಈ ಆಪ್ಷನ್ ಸಿಗ್ತಾ ಇದೆ. ಸೊ ಒಂದ್ಸರಿ ವಿಸಿಟ್ ಮಾಡಿ, ನೀವು ಕೂಡ ನಿಮ್ಮ ಕನಸಿನ ಗಾಡಿನ ತಗೊಂಡು ದುಡಿರಿ. ಸರ್ ಸ್ವಿಫ್ಟ್ ಟೂರೆಸ್ಟ್ ಡೀಟೇಲ್ಸ್ ಕೊಡಿ ಸರ್. ಸರ್ 18 ಮಾಡಲು ಸೆಕೆಂಡ್ ಓನರ್, ಟೂರೆಸ್ಟ್ ಡೀಸೆಲ್ ವೇರಿಯಂಟ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಗಾಡಿ ಎಲ್ಲ ಚೆನ್ನಾಗೈತೆ. ರೈಟ್ ಬಂದು 460 ಹೆಚ್ಚು ಕಡಿಮೆ. 460 ಸ್ವಲ್ಪ ಕಡಿಮೆ ಆಗುತ್ತೆ ಸರ್? ಹೆಚ್ಚು ಕಡಿಮೆ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ? ಎಲ್ಲ ಆಲ್ ಡಾಕ್ಯುಮೆಂಟ್ ರನ್ನಿಂಗ್, ಪ್ಯಾನಿಕ್ ಬಟನ್ ಸಮೇತ ಬರುತ್ತೆ ಇದು. ಟೊಯೋಟಾ ITS ಅಲ್ಲಿ ಡೀಟೇಲ್ಸ್ ಸರ್. ಇದು 16 ಮಾಡಲು ಸೆಕೆಂಡ್ ಓನರ್, ಗ್ರೇ ಕಲರ್, ಪ್ಲಾಟಿನಾ ಶೇಪ್ ಮಾಡಿರೋದು ಗಾಡಿ. ಪ್ಲಾಟಿನಾ ಶೇಪ್, ಕವರ್ ಡಬಲ್ ಏರ್ ಬ್ಯಾಗ್ ಎಲ್ಲ ಐತೆ. ಗಾಡಿ ಎಲ್ಲ ಚೆನ್ನಾಗಿದೆ ಸರ್. ಇದಕ್ಕೂ ಇದು 1 ವರ್ಷ FC ಐತೆ. ಎಲ್ಲ ಆಗಸ್ಟ್ ಟ್ಯಾಕ್ಸ್ ಐತೆ. ಇನ್ಸೂರೆನ್ಸ್ 3 ಮಂತ್ ಬರುತ್ತೆ. ಫುಲ್ ಕ್ಯಾಶ್ ಲೋನ್ ಆಪ್ಷನ್ಗೂ ಇದು ಕೊಡ್ತೀನಿ ಸರ್. ಇದು ಸರ್ ಪ್ರೈಸ್ ಸರ್ ಇದು 4,50,000 ಚೂರು ಹೆಚ್ಚು ಕಡಿಮೆ. 4.5 ಸ್ವಲ್ಪ ಕಡಿಮೆ ಆಗುತ್ತೆ. ಹೌದು. ಮಾಡಲ್ ಸರ್? ಸರ್ 16 ಸೆಕೆಂಡ್ ಓನರ್. 4.5 ಸ್ವಲ್ಪ ಕಡಿಮೆ ಆಗುತ್ತೆ. ಕಡಿಮೆ ಗಾಡಿ ಲೋನ್ ಆಗುತ್ತಾ? ಆಗುತ್ತೆ ಸರ್. 2.5 ಲಕ್ಷ ಲೋನ್ ಆಗುತ್ತೆ. 2.80. ಮಿಕ್ಕಿದ್ದು ಏನಾಯ್ತು ಡೌನ್ ಪೇಮೆಂಟ್ ಮಾಡಬೇಕು. ಓಕೆ ಸರ್, ರೈಟ್. ಸರ್ ಒಂದು 17 ಮಾಡಲ್ ಟೂರ್ ನೋಡೋದಾದ್ರೆ ಗಾಡಿ ಡೀಟೇಲ್ಸ್ ಕೊಡಿ ಸರ್. ಸರ್ 17 ಮಾಡಲು ಸೆಕೆಂಡ್ ಓನರ್, ಲಾಂಗ್ ಡಿಕ್ಕಿ. ಎಲ್ಲ ಟೈರ್ ಎಲ್ಲ ಒಂದು ಫ್ರಂಟ್ 2 ಹೊಸ ಟೈರ್ ಐತೆ. ಗಾಡಿ ಎಲ್ಲ ಜಿನೇನ್ ಐತೆ ಸರ್. ಎಲ್ಲ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಬರುತ್ತೆ. ಇದು ಪವರ್ ಸ್ಟೀರಿಂಗ್ ಬರುತ್ತೆ, ಲೆದರ್ ಸೀಟ್ ಐತೆ. ಎಲ್ಲ ಗಾಡಿ ಎಲ್ಲ ಚೆನ್ನಾಗಿದೆ. ಒಳಗಡೆ ನೋಡ್ಬೋದು. ಇಂಟೀರಿಯರ್ ನೋಡೋಣ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಂಟೀರಿಯರ್ ಒಳ್ಳೆ ಲೆದರ್ ಸೀಟ್ ಕವರ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ನಿಮಗೆ ಡೀಸೆಲ್ ಗಾಡಿ ಸಿಗ್ತಾ ಇದೆ. ಸೊ ಯಾರಿಗಾದ್ರು ದುಡಿಯೋದಕ್ಕೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು, ಟೂರ್ ಗಾಡಿ. ಸರ್ ಮಾಡಲು ಪ್ರೈಸ್ ಸರ್ ಅದು 17 ಪಕ್ಕ 17 ಇದು ಸೆಕೆಂಡ್ ಓನರ್. ರೈಟ್ ಬಂದು 3.5 ಚೂರು ಹೆಚ್ಚು ಕಡಿಮೆ. 3.5 ಸ್ವಲ್ಪ ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಗಾಡಿಗೆ ಲೋನು ಆಗುತ್ತೆ. ಇದೇನು ಒಂದು 20 ಕಟ್ಟರೆ ಲೋನೇ ಆಗೋಯ್ತದೆ. ಓಕೆ ಸರ್. ಸೆಲೆರಿಯೋದಲ್ಲಿ ನೋಡೋದಾದ್ರೆ ಎಲ್ಲೋ ಬೋರ್ಡ್ ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 16 ಮಾಡಲು ಸಿಂಗಲ್ ಓನರ್. ಇದು ಡಬಲ್ ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮತ್ತೆ 4 ಪವರ್ ವಿಂಡೋ ಬರುತ್ತೆ. ಇದು ಟಾಪ್ ಎಂಡ್ ZDI ಇದು. ಇದ್ರ ರೈಟ್ ಬಂದು 2,80,000 ಚೂರು ಹೆಚ್ಚು ಕಡಿಮೆ. 2.80 ಸ್ವಲ್ಪ ಕಡಿಮೆ ಆಗುತ್ತೆ. ಫುಲ್ ಕ್ಯಾಶ್ ಲೋನ್ ಆಪ್ಷನ್ಗೂ ಸಿಗುತ್ತೆ. ಲೋನ್ ಆಪ್ಷನ್ ಇದೆ, ಫುಲ್ ಕ್ಯಾಶ್ಗೂ ಇದೆ. 1 ಲಕ್ಷ ಕಟ್ಟರೆ ಮಿಕ್ಕಿ ಲೋನ್ ಆಗುತ್ತೆ. ಒಂದೇ ಪೇಮೆಂಟ್ ಅಂದ್ರೆ 2.80 ಸ್ವಲ್ಪ ಏನಾದ್ರು ಕಡಿಮೆ ಆಗ್ಬೋದಾ? ಮಾಡ್ಕೊಡ್ತೀನಿ ಸರ್. ಸ್ವಲ್ಪ ಕಡಿಮೆ ಚಾಲನ್ ಹೆಸರು ಬಂದು ಹೇಳ್ತು ಅಂದ್ರೆ ಪಕ್ಕಾ ಮಾಡೇ ಮಾಡ್ತೀನಿ. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಮಾರುತಿ ಸುಜುಕಿ ಸೆಲೆರಿಯೋ ಸಿಗ್ತಾ ಇದೆ ನಿಮಗೆ, ಡೀಸೆಲ್ ವೆಹಿಕಲ್, ಎಲ್ಲೋ ಬೋರ್ಡ್ ಅಲ್ಲಿ. ಸೊ ಯಾರಿಗಾದ್ರೂ ಓಲಾ ಊಬರ್ ಆಗಿರ್ಬೋದು ಅಥವಾ ಟ್ಯಾಕ್ಸಿ ಓಡಿಸೋದಕ್ಕೆ ಅದು ಕೂಡ ಒಂದು ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು ಸರ್. ಸರ್ ಇದು 17-18
ಟೂರಿಸ್ಟ್ ಸರ್ ಇದು ಟೋರೆಸ್ ಓಕೆ ಸೆಕೆಂಡ್ ಓನರ್ ಲೆದರ್ ಸೀಟ್ ಐತೆ, ಪವರ್ ಸ್ಟೀರಿಂಗ್ ಐತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಮತ್ತೆ ಹೆಡ್ ಲೈಟ್ ಒಂದು ZD ಇದು ಇರೋದು. ಓಕೆ ಗಾಡಿ ಎಲ್ಲ ಚೆನ್ನಾಗಿದೆ ಸರ್. ಇದು ಎಲ್ಲ 6-7 ತಿಂಗಳು ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಓಕೆ ಇದ್ರ ಬ್ಯಾಕ್ ಬಂಪರ್ ಎಲ್ಲ ಹಾಕ್ಸಿದ್ದಾರೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್. ಹೌದು. ಓಕೆ ಓಕೆ ಸರ್, ಈಗ ಮಾಡಲು ಪ್ರೈಸ್ ಸರ್? ಸರ್ ಇದು 17-18 ಓಕೆ. ಸೆಕೆಂಡ್ ಓನರ್. ಪ್ರೈಸ್ ಬಂದು 430 ಚೂರು ಹೆಚ್ಚು ಕಡಿಮೆ. 430 ಸ್ವಲ್ಪ ಕಡಿಮೆ ಆಗುತ್ತೆ. 17 ಮಾಡಲು. ಹೌದು. ಫುಲ್ ಕ್ಯಾಶ್ ಬಂತು ಅಂದ್ರೆ ಬೇಕಾದ್ರೆ 4 ಲಕ್ಷಕ್ಕೆ ಕೊಡ್ತೀನಿ. ಫುಲ್ ಕ್ಯಾಶ್ ಆದ್ರೆ 4 ಲಕ್ಷಕ್ಕೆ ಆಗುತ್ತಾ? ಹಾ ಸರ್. ಹಾಗೆ ETS ಅಲ್ಲಿ ನೋಡೋದಾದ್ರೆ ಇನ್ನೊಂದು ಗಾಡಿ ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 18 GD ಡಬಲ್ ಏರ್ ಬ್ಯಾಗ್ ಬರುತ್ತೆ, ಓಕೆ. ಲೆದರ್ ಸೀಟ್ ಐತೆ, ಗಾಡಿ ಎಲ್ಲ ಜಿನೇನ್ ಐತೆ ಸರ್. ಇದು ಪಿನ್ A to Z ಕಂಡೀಷನ್ ಅಲ್ಲಿ ಐತೆ ಗಾಡಿ. ಓಕೆ. ರೈಟ್ ಬಂದು 560 ಚೂರು ಹೆಚ್ಚು ಕಡಿಮೆ. 560 ಸ್ವಲ್ಪ ಕಡಿಮೆ ಆಗುತ್ತೆ. ಮಾಡಲ್ ಸರ್ ಗಾಡಿದು? 18 ಮಾಡಲು ಸೆಕೆಂಡ್ ಓನರ್. 18 ಮಾಡಲ್ ಸೆಕೆಂಡ್ ಓನರ್. 5,80,000 ಅದ್ರ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿಲ್ಲ ಲೋನ್ ಆಗುತ್ತೆ. 1.5 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಉಳಿದಿದ್ದು ಲೋನ್ ಆಗುತ್ತೆ. ಹೌದು. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಒಂದು ETS ಸಿಗ್ತಾ ಇದೆ, GD ಸಿಗ್ತಾ ಇದೆ. ಸೊ ಇದು ಕೂಡ ಡೀಸೆಲ್ ವೆಹಿಕಲ್ ಆಗಿದ್ದು ಟೊಯೋಟಾ ETS. ಎಷ್ಟು ಗಾಡಿ ಇಟ್ಟಿದ್ದೀರಿ ಸರ್ ಈ ಸರಿ? ಸರ್ ಇವಾಗ ಈ ಸತಿ 3 ಗಾಡಿ ಇದಾವೆ, 4 ಗಾಡಿ ಇದಾವೆ, ಟೋಟಲ್ 4 ಗಾಡಿ ಇದೆ. ಓಕೆ ಸ್ನೇಹಿತರೆ, ETS ಏನಾದ್ರು ಬೇಕು ಅಂತಂದ್ರೆ ಮಲೆಮಹದೇಶ್ವರ ಕಾರ್ಲಿಂಗ್ಸ್ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಸುಮಾರು ಗಾಡಿಗಳು ಇಲ್ಲಿ ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ. ಒಂದ್ಸರಿ ಬರ್ಬೋದು, ಮಾತಾಡ್ಬೋದು, ಗಾಡಿ ತಗೊಂಡು ಹೋಗ್ಬೋದು. ಹಾಗೆ ಲೋನು ಕೂಡ ಪ್ರೋಸೆಸ್ ಇದೆ. ಸರ್ ಹಾಗೆ ಇನ್ನೊಂದು ETS ಸರ್. ಸರ್ ಇದು 16 ಮಾಡಲು ಸೆಕೆಂಡ್ ಓನರ್, ಡಬಲ್ ಡ್ಯಾಶ್ ಬೋರ್ಡ್, ಓಕೆ. ಡೈಮಂಡ್ ಸಿಸ್ಟಮ್ ಐತೆ, ಲೆದರ್ ಸೀಟ್ ಐತೆ, ಗಾಡಿ ಎಲ್ಲ ಜಿನಿಯನ್ ಐತೆ ಸರ್. ಇದೆಲ್ಲ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಬರುತ್ತೆ. ಓಕೆ. ರೈಟ್ ಬಂದು ಇದು 460 ಚೂರು ಹೆಚ್ಚು ಕಡಿಮೆ. 16 ಮಾಡಲು. ಹೌದು ಸ್ನೇಹಿತರೆ, ನೋಡ್ತಾ ಇರ್ಬೋದು 2016 ಮಾಡಲು 4,60,000, ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ಸರ್ ಟೊಯೋಟಾ ETS ಪ್ಲಾಟಿನಮ್ ಡೀಟೇಲ್ಸ್ ಕೊಡಿ ಸರ್. ಸರ್ 19 ಮಾಡಲು ಸಿಂಗಲ್ ಓನರ್, 1,58,000 ಶೋರೂಮ್ ರೆಕಾರ್ಡ್ ಇರೋದು ಗಾಡಿ. ಓಕೆ. ಡಬಲ್ ಏರ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟ್ ಐತೆ, 4 ಎಲ್ಲ ಟೈರ್ಗಳೆಲ್ಲ ಇದಾವೆ. ಎಲ್ಲ ಶೋರೂಮ್ ಬೇಕಾ ಚೆಕ್ ಮಾಡಿಸ್ಕೊಂಡ್ರೆ ಬರ್ಬೋದು ಕಸ್ಟಮರ್. 4 ಹೊಸ ಟೈರಾ? ಓಕೆ. ಎಲ್ಲ ಗಾಡಿ ಎಲ್ಲ ಚೆನ್ನಾಗೈತೆ. ರೈಟ್ ಬಂದು 6,75,000 ಚೂರು ಹೆಚ್ಚು ಕಡಿಮೆ. 19 ಮಾಡಲು. ಹೌದು. 6,75,000, ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ಬೇಕಾದ್ರೆ ಫುಲ್ ಕ್ಯಾಶ್ ಕೊಡ್ತಾರ, ಬೇಕಾದ್ರೆ 640ಕ್ಕೆ ಮಾಡ್ಕೊಡ್ತಾರೆ. 640ಕ್ಕೆ ಆಗುತ್ತೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಇದು ಕೂಡ ನಿಮ್ಗೆ ಒಂದು ಒಳ್ಳೆ ಮಾಡೆಲ್ ಗಾಡಿ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲೂ ಕೂಡ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು ಗಾಡಿಗೆ ಲೋನ್ ಆಗುತ್ತೆ. ಒಂದೇ ಪೇಮೆಂಟ್ ಆದ್ರೆ ಇನ್ನೂ ಸ್ವಲ್ಪ ನೆಗೋಷಿಯೇಷನ್. 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬೇಕು. ಇದು 2 ಡೌನ್ ಪೇಮೆಂಟ್ ಮಾಡಿದ್ರೆ ಉಳಿದಿದ್ದು ಲೋನ್ 4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ ಲೋನ್ ಆಗುತ್ತೆ. ಸರ್ ಹಾಗೆ ಇನ್ನೊಂದು ಟೂರೆಸ್ಟ್ ಹುಡುಕ್ತಾ ಇರೋರಿಗೆ ಸರ್. ಸರ್ ಇದು 18 ಮಾಡಲು ಸಿಂಗಲ್ ಓನರ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ. ಇದು ಗಾಡಿ ಎಲ್ಲ ಇದು 4 ಹೊಸ ಟೈರ್ ಇದಾವೆ. ಓಕೆ. ಗಾಡಿ ಎಲ್ಲ ಜಿನೇನ್ ಐತೆ ಸರ್. ಇದು ಬಂದು 470 ಚೂರು ಹೆಚ್ಚು ಕಡಿಮೆ. 470 ಸ್ವಲ್ಪ ಕಡಿಮೆ ಆಗುತ್ತೆ. ಸರ್ ಇದು ಫ್ಯೂಲ್ ಯಾವುದು? ಡೀಸೆಲ್ ಗಾಡಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಟೂರಿಸ್ಟ್ ಯಾರಿಗಾದ್ರೂ ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ ಒಂದು ಮಲೆಮಹದೇಶ್ವರ ಕಾರ್ಸ್ ಅಲ್ಲಿ ಸುಮಾರು ಗಾಡಿಗಳಿದೆ, ವಿಸಿಟ್ ಮಾಡ್ಬೋದು. ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬರ್ಬೋದು. ಸರ್ ಇದು ಮಾಡಲು ಪ್ರೈಸ್? ಸರ್ 18 ಮಾಡಲು ಸಿಂಗಲ್ ಓನರ್, 470 ಚೂರು ಹೆಚ್ಚು ಕಡಿಮೆ. 18 ಮಾಡಲು ಸಿಂಗಲ್ ಓನರ್, 470, ಅದ್ರ ಸ್ವಲ್ಪ ಕಡಿಮೆ. ಹೌದು. ಓಕೆ. ಸರ್ ಜಾಸ್ತಿ ಅನ್ಬೋದು ಕಸ್ಟಮರ್, ಆದ್ರೆ ಗಾಡಿ ಕಂಡೀಷನ್ ಮೇಲೆ ನಮ್ಮ ಹತ್ರ ರೇಟ್ ಐತೆ. ಚೆಕ್ ಮಾಡ್ಕೊಂಡು ತಗೊಳ್ಳಿ, ಎಲ್ಲ ಬೇಕಾದ್ರೆ. ಹೌದು, ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡ್ಕೋಬಹುದು. ಓಕೆ ಸರ್. ಹಾಗೆ ಒಂದು ಯೆಲ್ಲೋ ಬೋರ್ಡ್ ಅಲ್ಲಿ ಟಾಟಾ ಜಸ್ಟ್ ನೋಡ್ತಾ ಇರೋರಿಗೆ ಸರ್. ಸರ್ ಇದು 20 ಮಾಡಲು 2 ಗಾಡಿ ಇದಾವೆ. ಇವು 20 ಮಾಡಲ್ ಗಾಡಿ ರೆಡಿ ಐತೆ. ಇದೊಂದು ಗಾಡಿ ಇದೆ, ಸಿಂಗಲ್ ಓನರ್, ಪವರ್ ಸ್ಟೇರಿಂಗ್ ಬರುತ್ತೆ, ಸಿಸ್ಟಮ್ ಬರುತ್ತೆ. ಇದು ಗಾಡಿ ಎಲ್ಲ ಚೆನ್ನಾಗಿದೆ ಸರ್. ಇದು ಓಕೆ. ಟೋಟಲ್ 2 ಗಾಡಿ ಇದೆ. ಒಟ್ಟೆ 2 ಗಾಡಿ ಇದಾವೆ. 20 ಮಾಡಲೇ 2 ಗಾಡಿ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಟಾಟಾದಲ್ಲಿ ಯಾರಾದ್ರೂ ಜಸ್ಟ್ ಹುಡುಕ್ತಾ ಇದ್ರೆ ಯೆಲ್ಲೋ ಬೋರ್ಡ್ ಅಲ್ಲಿ ದುಡಿಯೋದಕ್ಕೆ ಡೀಸೆಲ್ ಗಾಡಿ 2 ಸಿಗ್ತಾ ಇದೆ. ಸೊ ಇದು ಮಾಡಲ್ ಪ್ರೈಸ್ ಸರ್ ಈ ಗಾಡಿದು? ಸರ್ 20 ಮಾಡಲು ಸಿಂಗಲ್ ಓನರ್, 20 ಮಾಡಲ್ XE. ಇದು ಯಾವ್ದು ಸರ್? XE. ಇದು XE ವೇರಿಯಂಟ್. ಪವರ್ ವಿಂಡೋ ಬರಲ್ಲ. ಇದು ಆಲ್ರೆಡಿ ಟಚ್ ಸ್ಕ್ರೀನ್ ಸಿಸ್ಟಮ್ ಆಲ್ರೆಡಿ ಇದೆ. ಇದಕ್ಕೆ ಟೈರ್ ಎಲ್ಲ 50-60% ಟೈರ್ ಇದೆ. ಓಕೆ. ಲೆದರ್ ಸೀಟ್ ಇದೆ. ಗಾಡಿ ಎಲ್ಲ ಚೆನ್ನಾಗಿದೆ ಸರ್. ಇದು ಓಕೆ. ಇದು ಬಂದು ರೈಟ್ ಬಂದು 380 ಚೂರು ಹೆಚ್ಚು ಕಡಿಮೆ. 380 ಸ್ವಲ್ಪ ಕಡಿಮೆ ಆಗುತ್ತೆ. ಚೂರು ಹೆಚ್ಚು ಕಡಿಮೆ. ಗಾಡಿ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಓಕೆ. 1.5 ಲಕ್ಷ ಕಟ್ಟರೆ ಮಿಕ್ಕಿದ ಲೋನ್ ಆಗುತ್ತೆ. ಓಕೆ ಸರ್, ಇದೇ ತರ ಇನ್ನೊಂದು ಗಾಡಿ ಇದೆ ಅಂದ್ರಲ್ಲ, ಅದು ಸೇಮ್ ಮಾಡಲ್ಲ? ಅದು ಸೇಮ್ ಓನರ್, ಸೇಮ್ ಇದು, ಸೇಮ್ ರೇಟ್. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಟಾಟಾ ಜಸ್ಟ್ 2 ಸಿಗ್ತಾ ಇದೆ. ಸೊ ಮಲೆಮಹದೇಶ್ವರ ಕಾರ್ಲಿಂಗ್ಸ್ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ಯಾರಿಗಾದ್ರೂ ಟಾಟಾದಲ್ಲಿ ಜಸ್ಟ್ ಹುಡುಕ್ತಾ ಇದ್ರೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಹಾಗೆ ಒಂದು ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಒಂದು ವೈಟ್ ಬೋರ್ಡ್ ಐಟನ್ ಹುಡುಕ್ತಾ ಇರೋರಿಗೆ ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2008 ಮಾಡಲು, 3ನೇ ಓನರ್, ಓಕೆ. ಐಟೆನ್ ಮೇಗ್ನಾ, 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ಎಲ್ಲ ಜಿನೇನ್ ಐತೆ ಸರ್. ಎಲ್ಲ ಒಂದು ಟೈರ್ ಎಲ್ಲ ಒಂದು 70-80% ಟೈರ್ ಐತೆ. ಓಕೆ. ಗಾಡಿ ಎಲ್ಲ ಜಿನೇನ್ ಐತೆ. 5 ವರ್ಷ FC ಕೊಡ್ತೀನಿ, 1 ವರ್ಷ ಇನ್ಸೂರೆನ್ಸ್ ಕೊಡ್ತೀನಿ, ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಓಕೆ. ನೋಡಿ, ಯಾರ ಇಂಟ್ರೆಸ್ಟ್ ದುಡ್ಡು ಮತ್ತೆ ಕಲಿಯೋರಿಗೆ, ದುಡ್ಡು ಇದ್ ಮಾಡ್ಕೊಳ್ಳೋರಿಗೆ, ಓಡಿಸ್ಕೊಳ್ಳೋರಿಗೆ ಚೆನ್ನಾಗಿರೋ ಗಾಡಿ. ಓಕೆ. ಮಿನಿ ಗಾಡಿ ಅಂತಾನೆ ಹೇಳ್ಬೋದು. ಹೌದು. ನೋಡಿ, ಯಾರ ಇಂಟ್ರೆಸ್ಟ್ ಇದ್ರೆ ಬಂದು ತಗೋಬಹುದು. ಸ್ನೇಹಿತರೆ, ನೋಡ್ತಾ ಇರ್ಬೋದು ಯಾರಿಗಾದ್ರೂ ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು 5 ಸೀಟರ್ ವೆಹಿಕಲ್ ಒಂದು ಕಡಿಮೆ ಬಜೆಟ್ ಅಲ್ಲಿ ನಿಮ್ಗೆ ಒಂದು ಯಾವ್ದಾದ್ರು ಒಂದು ಐಟನ್ ಹುಡುಕ್ತಾ ಇದ್ರೆ ಸರ್ ಮಾಡಲು ಪ್ರೈಸ್ ಹೇಳಿ ಸರ್. ಸರ್ ಇದು 2008, 3ನೇ ಓನರ್. ಓಕೆ. ರೈಟ್ ಬಂದು 180 ಚೂರು ಹೆಚ್ಚು ಕಡಿಮೆ ಕೊಡ್ತೀನಿ.
2008 ಮಾಡಲು 1,80,000, ಅದರಲ್ಲೂ ಕೂಡ ಸ್ವಲ್ಪ ನೆಗೋಷಿಯೇಷನ್ ಆಗುತ್ತೆ. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಕೂಡ ನಿಮಗೆ 5 ಸೀಟರ್ ಅಲ್ಲಿ ಒಂದೇ ಒಂದು ವೈಟ್ ಬೋರ್ಡ್ ಸಿಗ್ತಾ ಇದೆ. ಸೊ ಇದು ರೀನಂಬರ್ ಆಗಿರೋದು, ರೀನಂಬರ್ ಆಗಿದೆ, ಇರೋದು ಓಪನ್ ಪಿಕ್ಚರ್ ಓಪನ್ ಹೇಳ್ಬಿಡೋಣ. ಓಕೆ ಸ್ನೇಹಿತರೆ, ಇದು ರೀನಂಬರ್ ಆಗಿರೋದು. ಸೊ ಫೈನಲ್ ಪ್ರೈಸ್ 180 ಏನಲ್ಲ, ಅದ್ರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದ್ಸರಿ ವಿಸಿಟ್ ಮಾಡಿ. ಸೊ ಯಾರಿಗಾದ್ರೂ ಒಂದು ವೈಟ್ ಬೋರ್ಡ್ ಗಾಡಿ ಬೇಕು ಅಂತಂದ್ರೆ ಈ ಗಾಡಿನ ಕೂಡ ತಗೋಬಹುದು ಅಲ್ವಾ ಸರ್? ಹೌದು, ಇದು ಆಲ್ರೆಡಿ ಇಲ್ಲಿ ಕರ್ನಾಟಕದವ್ರ ಹೆಸರಲ್ಲಿ ಐತೆ ಗಾಡಿ, ಕರ್ನಾಟಕದ ಹೆಸರು ಇದೆ. ಇದೆ. Okay.